ನಿಮಗೆ ಗೊತ್ತಾ, ಈ ಪ್ರಪಂಚದಲ್ಲಿ ಅದೆಷ್ಟೋ ಮುಗ್ಧ ಜೀವಿಗಳು ಎಷ್ಟು ಅವಮಾನಕ್ಕೀಡಾಗ್ತಾರೆ, ಎಷ್ಟು ಕಾಲಿಳಿದ್ರೂ ಕೂಡ ಸಂಬಂಧಗಳು, ಸ್ನೇಹವನ್ನು, ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾರೆ ಅಂತ. ನನಗೂ ಅವ್ರನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ರೀ. ಅವ್ರು ಹೇಗೆ ಅಂದರೆ, ಎಷ್ಟೇ ನಿಷ್ಠೂರವಾಗಿ ಮಾತಾಡಿದ್ರು, ಎಷ್ಟು ಕಟುವಾಗಿ ಮಾತಾಡಿದ್ರು ಸಂಬಂಧವನ್ನು ಬಿಟ್ಕೊಡದೆ ತುಂಬ ಪರಿತಪಿಸ್ತಾ ಇರ್ತಾರೆ. ಅವರ ಒಡನಾಟ ಅವ್ರಿಗೆ ತುಂಬ ಖುಷಿ ಕೊಟ್ಟಿರುತ್ತೆ. ಹಾಗಾಗಿ ಅವರು ಎಷ್ಟೇ ಅವಮಾನಗಳನ್ನು ಮಾಡಿದ್ರು, ಎಷ್ಟೇ ನಿಷ್ಠೂರವಾಗಿ ಮಾತಾಡಿದ್ರು, ಎಷ್ಟೇ ಕೀಳಾಗಿ ಕಂಡರೂ ಬಾಯಿ ಮಾತಿಗೆ ಹೇಳ್ತಾ ಇರ್ತಾರೆ, ನೋಡು ನೀನಿಷ್ಟೆಲ್ಲ ಅವಮಾನ ಮಾಡಿದೆಯಲ್ಲ, ಇದೇ ಕೊನೆ, ನಾನು ಯಾವತ್ತೂ ನಿಮ್ಮ ಮನೆ ಬಾಗಿಲು ಕಾಲಿಕ್ಕಲ್ಲ, ನಾನು ಯಾವತ್ತೂ ನಿನ್ನ ಸ್ನೇಹವನ್ನು ಉಳಿಸ್ಕೊಳ್ಳಲ್ಲ, ನಿನ್ನ ಪ್ರೀತಿ ನನಗೆ ಬೇಕಾಗಿಲ್ಲ ಅಂತ ಪ್ರತಿ ಸಾರಿ ಆವಾಜಕ್ಕೆ ಹೋಗ್ತಾರೆ. ಮತ್ತೆ ಒಂದಷ್ಟು ತಿಂಗಳುಗಳು ಕಳೆದ ನಂತರ ಏನಾದರೂ ಒಂದು ಫಂಕ್ಷನ್ ಇದೆ ನಮ್ಮ ಮನೇಲಿ, ಏನೋ ಒಂದು ಕಾರ್ಯಕ್ರಮ ಇದೆ, ಬನ್ನಿ ಅಂತ ಇನ್ವೈಟ್ ಮಾಡಿದ್ರೆ ಎಲ್ಲವನ್ನ ಮರೆತುಬಿಟ್ಟು ಮತ್ತೆ ಅವತ್ತೇನೋ ಹೇಳಿದ್ದೆ, ಎಷ್ಟೇ ಆಗಲಿ ಸಂಬಂಧ, ಸ್ನೇಹ, ಪ್ರೀತಿ ಬಿಡೋಕ್ಕಾಗುತ್ತಾ ಅಂತ ಓಡೋಡಿ ಬರ್ತಾರೆ ರೀ. ತುಂಬ ಮುಗ್ಧ ಜೀವಿಗಳು ರೀ. ಆದರೆ ಮತ್ತೆ ಕೆಲವರು ಇರ್ತಾರೆ ರೀ, ಭಾವನಾ ಜೀವಿಗಳು. ಇವ್ರ ಬಗ್ಗೆ ತುಂಬ ಹುಷಾರಾಗಿರ್ರಿ. ಯಾಕೆಂದರೆ ನೀವು ಪದೇ ಪದೇ ಅವ್ರನ್ನ ಅವಮಾನ ಮಾಡ್ತಾ ಇದ್ದೀರಾ, ನೋವನ್ನು ಕೊಡ್ತಾ ಇದ್ದೀರಾ ಅಂದರೆ ಅವರು ಮನಸ್ಸಲ್ಲೇ ಲೆಕ್ಕಾಚಾರ ಹಾಕಿ ಇಟ್ಟಿರ್ತಾರೆ. ಯಾವಾಗ ಸಂಬಂಧಗಳು ಉಳಿಯೋದಿಲ್ಲ, ಇವರು ನಮ್ಮನ್ನು ಕಾಲು ಕಸ ಮಾಡ್ಕೊಂಡಿದ್ದಾರೆ, ನನಗೆ ಬೆಲೆ ಇಲ್ಲ ಅನ್ನೋದು ಅವ್ರಿಗೆ ದೃಢವಾಗಿ ಗೊತ್ತಾಗ್ಬಿಡುತ್ತೋ, ಅವರು ಇವ್ರ ಥರ ಆವಾಜ್ ಹಾಕಲ್ಲ. ನಾನು ಯಾವತ್ತೂ ಬರೋಲ್ಲ, ಇನ್ಯಾವತ್ತೂ ಸಂಬಂಧ ಉಳಿಯೋಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಅಟ್ಲೀಸ್ಟ್ ಕೊನೆಯದಾಗಿ ಗುಡ್ ಬೈ ಕೂಡ ಹೇಳೋದಿಲ್ಲ. ತುಂಬಾ ದೂರ ಮೌನವಾಗಿ ಹೊರಟೋಗ್ತಾರೆ. ಮತ್ತೆ ನೀವು ಕರೆದ್ರೂ ಕೂಡ, ಹಂಗಲಾಚಿದ್ರೂ ಕೂಡ ಅವರು ನೆವರ್ ಕಮ್ ಬ್ಯಾಕ್. ಇದನ್ನು ಮನದಲ್ಲಿಟ್ಕೊಳ್ಳಿ. ಅಂತಹ ಭಾವನೆಯ ಜೀವಿಗಳ ಜೊತೆ ನೀವು ಯಾವತ್ತೂ ಆಟ ಆಡೋದಕ್ಕೆ ಹೋಗಬೇಡಿ. ಅವರ ಮೌನವನ್ನು ನೀವು ಅರ್ಥ ಮಾಡ್ಕೋಬೇಕು. ಅವರ ಮೌನವನ್ನು ನೀವು ಅರ್ಥ ಮಾಡ್ಕೊಳ್ಳಲಿಲ್ಲ ಅಂದರೆ, ಆ ಮೌನದ ಭಾಷೆಯ ಅರ್ಥ ಏನು ಅಂದರೆ, ಅವರ ಹೃದಯದಲ್ಲಿ ಭಾವನೆಗಳು ಸತ್ತೋಗಿರ್ತವೆ. ಕಲ್ಲಿನ ಮೇಲೆ ಮೊಳಕೆ ಹೊಡೆಯುತ್ತಾ ಬೀಜ ಇಲ್ಲ ತಾನೇ? ಹಾಗೆ ಯಾವುದೇ ಒಂದು ಗರಿಕೆ ಕೂಡ ಚಿಗುರೋದಿಲ್ಲ. ಅಷ್ಟು ಕಲ್ಲು ಹೃದಯದವರು ಅವ್ರು ಆಗ್ಬಿಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಸಂಬಂಧ ಅವ್ರಿಗೆ ಬೇಕಾಗಿರಲ್ಲ. ಯಾವುದೇ ಮುಲಾಜಿಲ್ಲದೆ ಸಂಬಂಧವನ್ನು ಕಡ್ಕೊಂಬಿಟ್ಟಿರ್ತಾರೆ. ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಿಬಿಟ್ಟಿರ್ತಾರೆ. ಇಂತಹ ಭಾವನಾ ಜೀವಿಗಳನ್ನು ಕಳ್ಕೊಳ್ಳೋದಕ್ಕೆ ಮುಂಚೆ 1000 ಬಾರಿ ಯೋಚನೆ ಮಾಡಿ. ಒಂದು ಸಾರಿ ಹೋದರೆ ಮತ್ತೆ ವಾಪಸ್ ಬರಲ್ಲ.